ನಾಯಕರು ಪದೇ ಪದೇ ಚುನಾವಣಾ ವಿಚಾರದಲ್ಲಿ ಇವಿಎಂನಲ್ಲೇ ದೋಷ, ಇವಿಎಂನಲ್ಲಿ ಏನೋ ಸಮಸ್ಯೆಗಳಿದೆ, ಹಾಗಾಗಿ ಪದೇ ಪದೇ ಬಿಜೆಪಿ ಬಹುತೇಕ ಕಡೆ ಅಧಿಕಾರಕ್ಕೆ ಬರ್ತಾ ಇದೆ. ಇಂಥ ಆರೋಪಗಳನ್ನ ಸಾಲು ಸಾಲಾಗಿ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡು ಬಂದಿದ್ರು. ಬಟ್ ಈಗ ರಾಜ್ಯದಲ್ಲಿ ಸ್ಥಳೀಯ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡಬೇಕು ಅನ್ನುವಂತ ನಿರ್ಧಾರ. ಇವಿಎಂ ಹೋಯ್ತು, ಬರ್ತಾ ಇದೆ ಇನ್ನು ಮುಂದೆ ಬ್ಯಾಲೆಟ್ ಪೇಪರ್. ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕನೇ ಮತದಾನ ಮಾಡಬೇಕಂತೆ. ಮತಗಳ್ಳತನ ತಡೆಯೋದಕ್ಕೆ ಬ್ಯಾಲೆಟ್ ಪೇಪರ್ ಮುನ್ನೆಲೆಗೆ ತರ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬ್ಯಾಲೆಟ್ ಪೇಪರ್. ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮತಗಳ್ಳತನ ಆರೋಪವನ್ನ ಈ ಹಿಂದೆ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಒಂದು ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳಿದೆ. ಈ ರೀತಿ ಅಕ್ರಮ ಎಸಗ್ತಾನೆ ಒಂದು ಪಕ್ಷ ಅಧಿಕಾರಕ್ಕೆ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಬಂದ್ರು. ಹಾಗಾಗಿ ರಾಜ್ಯದಲ್ಲಿ ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಲ್ಲಿ ಆ ರೀತಿ ಅಕ್ರಮ ಆಗಬಾರದು. ಹಾಗಾಗಿ ಅದನ್ನ ತಡೆಗಟ್ಟಬೇಕು ಅಂದ್ರೆ ಬ್ಯಾಲೆಟ್ ಪೇಪರ್ ಮೂಲಕನೇ ಮತದಾನ ಆಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎಲ್ಲಿ ಕೊರತೆ ಆತ ಅನ್ನೋದನ್ನ ಗಮನಿಸಿ ಜನರ ಮನಸ್ಥಿತಿಯನ್ನು ಹಾಗೂ ಅಭಿಪ್ರಾಯದ ಹಿನ್ನೆಲೆಯೊಳಗೆ ನಾವು EVM ಬದಲಿ ಅದು ಮತಪತ್ರದ ಮೂಲಕ ಬ್ಯಾಲೆಟ್ ಮೂಲಕ ಚುನಾವಣೆ ಆಗಬೇಕನ್ನುವಂಥ ಉದ್ದೇಶವೇ ನಾವು ಇವತ್ತು ರಾಜ್ಯ ಸಚಿವ ಸಂಪುಟದಲ್ಲಿ ಮಾಡಿರ್ತಕ್ಕಂಥ ನಿರ್ಣಯದ ಹಿನ್ನೆಲೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದುರ್ಗೇಶ್ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, HK ಪಾಟೀಲ್ ಅವರು ಮಾತನಾಡೋದನ್ನ ಕೇಳಿಸ್ಕೊಂಡೆ. ಜನರ ಮನಸ್ಥಿತಿ ಆಧಾರದ ಮೇಲೆ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು. ಜನರ ಮನಸ್ಥಿತಿನ, ಕಾಂಗ್ರೆಸ್ ನಾಯಕರ ಮನಸ್ಥಿತಿನ ಅನ್ನೋದು ಪ್ರಶ್ನೆ. ಇವರೆಲ್ಲ ಅಧಿಕಾರಕ್ಕೆ ಬಂದಾಗ ಅಲ್ಲಿ EVM ಪ್ರಾಬ್ಲಮ್ ಆಗಲ್ಲ, ಬಟ್ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತೋ ಅಲ್ಲೆಲ್ಲ EVM ಪ್ರಾಬ್ಲಮ್ ಅಂತ ಹೇಳ್ಬಿಡ್ತಾ ಇದ್ರು. ಬಟ್ ಏನ್ ನಿರ್ಧಾರ ಅಂತ? ಶ್ರುತಿ, ಏನು ರಾಹುಲ್ ಗಾಂಧಿಯವರು ಮತಕಳ್ಳತನದ ಆರೋಪವನ್ನು ರಾಜ್ಯದಲ್ಲಿ ದೊಡ್ಡ ಹೋರಾಟದ ಮೂಲಕ ಮಾಡಿದ್ರು. ಅದರಲ್ಲೂ ಕೂಡ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ, ನಕಲಿ ಮತಗಳ ಚಲಾವಣೆ ಆಗಿದೆ. ಅದರಲ್ಲೂ ಕೂಡ ಸತ್ತವರ ಹೆಸರಿನಲ್ಲಿ ಮತಗಳನ್ನು ಚಲಾವಣೆ ಮಾಡಿದ್ರು ಅಂತ ಗಂಭೀರವಾದ ಆರೋಪವನ್ನು ಮಾಡಿದರು. ಕೇಂದ್ರ ಚುನಾವಣಾ ಆಯೋಗದ ಮೇಲೆ, ರಾಜ್ಯ ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿದ ಬಳಿಕ ಇದೀಗ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಬಂದಿರುವಂಥದ್ದು. ಏನು ಸ್ಥಳೀಯ ಚುನಾವಣೆ, ಲೋಕಲ್ ಬಾಡಿ ಚುನಾವಣೆಗಳು ಇನ್ನೇನು ಕೆಲವೇ ತಿಂಗಳಲ್ಲಿ ಬರೋದರಿಂದ ಈ ಒಂದು ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆಯನ್ನು ಮಾಡಬೇಕನ್ನುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಶಿಫಾರಸನ್ನು ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂತಂದರೆ, ಜನರಿಗೆ EVM ಮೇಲೆ ಒಂದು ವಿಶ್ವಾಸ ಕಡಿಮೆ ಆಗಿದೆ. ಸಾಕಷ್ಟು ಜನರಿಂದ ದೂರುಗಳು ದಾಖಲಾಗ್ತಿದ್ದಾವೆ. ಹೀಗಾಗಿ ರಾಜ್ಯ ಸರ್ಕಾರ ಒಂದು ತಿದ್ದುಪಡಿ ಕಾನೂನನ್ನು ತರುವ ಮೂಲಕ, ಬಿಲ್ಲನ್ನು ತರುವ ಮೂಲಕ ಈ ಒಂದು ತಿದ್ದುಪಡಿಗೆ ಮುಂದಾಗುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇದೆ. ಇದರ ಹಿಂದೆ ಇರುವಂಥದ್ದು ರಾಹುಲ್ ಗಾಂಧಿ ಅವರ ಹೋರಾಟದ ಒಂದು ಉದ್ದೇಶ ಅನ್ನುವಂಥದ್ದು ಸ್ಪಷ್ಟವಾಗಿ ಈಗ ಕಾಣ್ತಿರುವಂಥದ್ದು. ಬಿಹಾರ ಚುನಾವಣೆಯಲ್ಲೂ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರು ವೋಟ್ ಚೋರ ಯಾತ್ರೆಯನ್ನು ನಡೆಸ್ತಾರೆ. ಅದರ ವೋಟ್ ಚೋರ ಯಾವ ರೀತಿ ಹೋರಾಟವನ್ನು ಮಾಡ್ತಿದ್ದಾರೆ, ಆ ಒಂದು ಹೋರಾಟದ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಒಂದಿಷ್ಟು ಬೆಂಬಲವಾಗಿ ನಿಲ್ಲಬೇಕನ್ನೋದು ಒಂದು ಪ್ರಮುಖವಾದ ಅಂಶ. ಆದರೆ ಇತ್ತ ಈ EVM ಅನ್ನು ಮೊದಲಿಂದಲೂ ಕೂಡ ಕಾಂಗ್ರೆಸ್ ವಿರೋಧ ಮಾಡಿಕೊಂಡೇ ಬಂದಿದೆ. ಹೀಗಾಗಿ ಬ್ಯಾಲೆಟ್ ಪೇಪರ್ಗಳ ಮೂಲಕವೇ ಚುನಾವಣೆ ಆಗಬೇಕು ಅನ್ನೋದು ಕಾಂಗ್ರೆಸ್ನ ವಾದ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ಶಿಫಾರಸನ್ನು ರಾಜ್ಯ ಸರ್ಕಾರ ಮಾಡುವ ಮೂಲಕ EVM ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಕೂಗಿಗೆ ಮತ್ತಷ್ಟು ಬಲ ತುಂಬುವ ಕೆಲಸವನ್ನು ಇದೀಗ ರಾಜ್ಯ ಸರ್ಕಾರ ಮಾಡ್ತಿರುವಂಥದ್ದು. ನಿನ್ನೆಯಷ್ಟೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮಹತ್ವದ ನಿರ್ಧಾರವನ್ನು CM ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸಚಿವ ಸಂಪುಟರೆಲ್ಲರೂ ಕೂಡ ಒಪ್ಪಬೇಕಾದ ಪರಿಸ್ಥಿತಿ ಕೂಡ ಬಂದಿರುವಂಥದ್ದು. ಯಾಕಂದರೆ ಲೋಕಲ್ ಬಾಡಿ ಚುನಾವಣೆ ಈಗ
BBMP ಚುನಾವಣೆ ಬರುವ ಡಿಸೆಂಬರ್ನಲ್ಲಿ ಆಗುವಂಥ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಕೂಡ ಏನು ಕಾಂಗ್ರೆಸ್ಗೆ ವೋಟ್ ಬರಬೇಕು ಅಂತಂದರೆ ಬ್ಯಾಲೆಟ್ ಪೇಪರ್ಗಳ ಮೂಲಕ ಒಂದು ಚುನಾವಣೆ ಆಗಬೇಕು ಅನ್ನುವಂಥ ಕೂಗಿದ್ದಿರುವಂಥದ್ದು. ಅದರ ಜೊತೆಗೆ ಇದಕ್ಕೆ ಕಾನೂನಲ್ಲೂ ಕೂಡ ಅವಕಾಶ ಇದೆ ಅನ್ನುವಂಥ ಮಾತನ್ನು ಈಗಾಗಲೇ HK ಪಾಟೀಲ್ ಅವರು ಸ್ಪಷ್ಟಪಡಿಸಿರೋದ್ರಿಂದ ರಾಜ್ಯ ಸರ್ಕಾರ ಈ ಒಂದು ತಿದ್ದುಪಡಿಯನ್ನು ಅದ್ರ ಜೊತೆಗೆ ಶಿಫಾರಸನ್ನು ರಾಜ್ಯ ಚುನಾವಣಾ ಆಯೋಗಕ್ಕೆ ಮಾಡುತ್ತೆ. ಆ ಚುನಾವಣಾ ಆಯೋಗದ ಬಳಿಕ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು ಶ್ರುತಿ.